ಮೂಡಿಗೆರೆ ಶಿವರಾತ್ರಿ ಪ್ರಯುಕ್ತ ಪಾದಯಾತ್ರೆಗಳಿಗೆ 5 ದಿನ ಸೇವಾ ಶಿಬಿರ. ಮೂಡಿಗೆರೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಕೈಗೊಳ್ಳುವ ಭಕ್ತಾದಿಗಳಿಗೆ ನೇರಗಂಡಿ ಎಸ್ಎಲ್ಆರ್ ಕಾಫಿ ಕ್ಯೂರಿಂಗ್ ಆವರಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಾಮಾಜಿಕ ಸೇವಾ ಸಮಿತಿ ವತಿಯಿಂದ ವಿವಿಧ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. 5 ದಿನಗಳ ಕಾಲ ನಡೆಯುವ ಈ ಸೇವಾ ಶಿಬಿರದಲ್ಲಿ ಸಾವಿರಾರು ಭಕ್ತಾದಿಗಳಿಗೆ ಅನ್ನದಾನ, ವೈದ್ಯಕೀಯ ಸೇವೆ, ವಿಶ್ರಾಂತಿ ವ್ಯವಸ್ಥೆ ಸೇರಿದಂತೆ ಅನೇಕ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ. ಪಾದಯಾತ್ರಿಗಳಿಗೆ ಮೆಚ್ಚುಗೆಗೆ ಪಾತ್ರವಾಗಿರುವ ಈ ಸೇವಾ ಕಾರ್ಯವು ಭಕ್ತರಲ್ಲಿ ಪ್ರಶಂಸೆಗೆ ಕಾರಣವಾಗಿದೆ. ಮಾಧ್ಯಮದೊಂದಿಗೆ ಮಾತನಾಡಿದ ಸಾಮಾಜಿಕ ಸೇವಾ ಸಮಿತಿಯ ಉಪಾಧ್ಯಕ್ಷ ಮಂಚೇಗೌಡರವರು, ಸುಮಾರು 10 ವರ್ಷಗಳಿಂದ ಸಮಾನ ಮನಸ್ಕರು ಒಗ್ಗೂಡಿ ಈ ಸೇವೆಯನ್ನು ನಿರಂತರವಾಗಿ ಮಾಡುತ್ತಿದ್ದೇವೆ. ಪ್ರತಿ ವರ್ಷ ಸುಮಾರು 60,000ಕ್ಕೂ ಹೆಚ್ಚು ಶ್ರೀ ಧರ್ಮಸ್ಥಳ ಪಾದಯಾತ್ರಿಗಳು ಈ ಸೌಲಭ್ಯವನ್ನು ಬಳಸಿಕೊಳ್ಳುತ್ತಾರೆ. ಎಲ್ಲರೂ ಸೇವಾ ಮನೋಭಾವದಿಂದ ನಿಸ್ವಾರ್ಥವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ತಿಳಿಸಿದರು. ಈ ಸೇವಾ ಶಿಬಿರವು ಭಕ್ತರಿಗೆ ಶ್ರದ್ಧಾ ಭಕ್ತಿಯಿಂದ ಪಾದಯಾತ್ರೆ ಮುಂದುವರಿಸಲು ನೆರವಾಗುತ್ತಿದೆ. ವರದಿ ಪ್ರಕಾಶ್, ಎನ್ಕೆಎಸ್ ಟಿವಿ4, ಮೂಡಿಗೆರೆ. ನಮಗೆಲ್ಲ ತಿಳಿದಿರುವ ಹಾಗೆ 10 ವರ್ಷಗಳಿಂದ ಇಲ್ಲಿ ನಾವೊಂದು ಈ ಸಾಮಾಜಿಕ ಸೇವಾ ಸಮಿತಿ ಅಂತೇಳಿ ಒಂದು ಸ್ಥಾಪನೆ ಮಾಡಿಕೊಂಡು ಬರುವಂಥ ಭಕ್ತರಿಗೆ, ಧರ್ಮಸ್ಥಳಕ್ಕೆ ಹೋಗುವಂಥ ಪಾದಯಾತ್ರೆ ಭಕ್ತರಿಗೆ ಅನುಕೂಲ ಆಗುವಂಥ ಒಂದು ಊಟ, ವಸತಿ, ವೈದ್ಯಕೀಯ ಸೇವೆ ಮತ್ತು ಕಾಲಿಗೆ ಬೇಕಾದಂಥ ಒಂದು ಚಿಕಿತ್ಸೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದಕ್ಕೆ ಊರಿನ ಗಣ್ಯರುಗಳು ಮತ್ತು ಸಮಾನ ಮನಸ್ಕರೆಲ್ಲ ಸೇವೆಯನ್ನು ಕೊಡ್ತಾ ಇದ್ದಾರೆ. ಆ ಸೇವೆಯನ್ನು ಸಂಪೂರ್ಣ ಸ್ವೀಕಾರ ಮಾಡಿಕೊಂಡು ಇಲ್ಲಿ ಒಂದು ಸತ್ಕಾರ್ಯವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ಉಪಯೋಗನ ಹೆಚ್ಚಿನ ಭಕ್ತಾದಿಗಳು ಮತ್ತು ಯಾತ್ರಾರ್ಥಿಗಳು ಉಪಯೋಗಿಸ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡಿ ಅಂತೇಳಿ ಈ ಮೂಲಕ ವಿನಂತಿ ಮಾಡ್ತಾ ಇದ್ದೀನಿ. ಪ್ರತಿ ವರ್ಷದಂತೆ ಈ ವರ್ಷನೂ ಜನ ಇದ್ದಾರೆ ಸರ್? ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಇದ್ದಾರೆ. ಸುಮಾರು 40,000ರಿಂದ 50,000 ಜನ ನಮಗೆ ಇಲ್ಲಿ ಬಂದು ನಮ್ಮ ಒಂದು ಈ ಆತಿಥ್ಯನ ಸ್ವೀಕಾರ ಮಾಡಿ ಹೋಗ್ತಾ ಇದ್ದಾರೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಮಂಚೇಗೌಡ ಅಂತೇಳಿ ಈ ಸೇವಾ ಸಮಿತಿನಲ್ಲಿ ಉಪಾಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಸ್ಥಳ ಪಾದಯಾತ್ರಾ ಸೇವಾ ಸಮಿತಿ, ಈಶ್ವರ ದೇವಾಲಯ, ಕಾಗದನಗರ, ಭದ್ರಾವತಿ. ಈ ಸಮಿತಿ ವತಿಯಿಂದ 14ನೇ ವರ್ಷದ ಯಾತ್ರೆ ನಡೀತಾ ಇದೆ. ನಿರಂತರವಾಗಿ ಸ್ವಾಮಿ ಕರೆಸ್ಕೊಳ್ತಾ ಇದ್ದಾನೆ. ಆ ಭಗವಂತ ಬೇಡಿದ ಭಕ್ತರಿಗೆ ಯಾವತ್ತೂ ಕೈ ಬಿಟ್ಟಿಲ್ಲ. ಅದಕ್ಕಾಗಿ ಸಣ್ಣ ಮಕ್ಕಳನ್ನು ಸಹಿತ ಕರ್ಕೊಂಬರ್ತಿದ್ದಾರೆ. 3 ತಿಂಗಳು ಮಗುನ ಕರ್ಕೊಂಬಂದಿದ್ದಾರೆ. ಯಾಕೆ? ಭಗವಂತ ಅವ್ರಿಗೆ ವರದಾನ ಕೊಟ್ಟಿದ್ದಾನೆ. ಈ ರೀತಿ ಕೊಟ್ಟಿರಲಾಗಿ ಅವರೆಲ್ಲ ಆ ಸಣ್ಣ ಮಕ್ಕಳನ್ನು ಸಹಿತ ಹತ್ಕೊಂಡು ಬರ್ತಾ ಇದ್ದಾರೆ. ಸೊ ಇಲ್ಲಿ ಮೂಡಿಗೆರೆ ಈ ಸಾಮಾಜಿಕ ಸೇವಾ ಸಮಿತಿ ವತಿಯಿಂದ ಇವರು ಸಹ ನಿರಂತರವಾಗಿ ಬರ್ತಿರ್ತಕ್ಕಂಥ 24/7 ಬರ್ತಕ್ಕಂಥ ಎಲ್ಲ ಭಕ್ತರುಗಳಿಗೂ ಯಾವ ಮೆಡಿಸಿನ್ ಇರ್ಬೋದು, ಆಮೇಲೆ ಮಸಾಜ್ ಇರ್ಬೋದು, ಬಿಸಿ ನೀರು ಇರ್ಬೋದು, ಎಲ್ಲ ವ್ಯವಸ್ಥೆಯನ್ನು ತುಂಬ ಹೆಚ್ಚು ಕಡಿಮೆ 50ರಿಂದ 60 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನಮ್ಮ ಎಲ್ಲ ಭಕ್ತ ವೃಂದದಿಂದ ಅವರಿಗೆ ಭಗವಂತನಲ್ಲಿ ಬೇಡ್ಕೊಳ್ತಾ ಇದ್ದೇವೆ. ಮತ್ತೇನು ಹೇಳೋದು?